ನಮಸ್ತೆ ಸ್ನೇಹಿತರೆ, ನಾನು ತುಂಬ ದಿನಗಳಾದಮೇಲೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಇವತ್ತು ನಾನು ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ, ದೇವನಹಳ್ಳಿಗೆ. ಒಂದು ಹೊಸಕೋಟೆನಲ್ಲಿ ಮದುವೆ ಇತ್ತು. ಸೊ ಅವಳು ಅಂದ್ಲು ನೈಟು ಡ್ರಾಪ್ ಮಾಡ್ತೀನಿ ಅಕ್ಕ, ನೀವು ಆಟೋದಲ್ಲಿ ಬಂದುಬಿಡಿ ಅಂದ್ಲು. ನಾನು ತುಂಬ ದಿನಗಳಾಗಿತ್ತಲ್ಲ ಬಸ್ಸಲ್ಲಿ ಹೋಗಿ, ಸರಿ ಬಸ್ಸಲ್ಲಿ ಹೋಗೋಣ ಅಂತೇಳಿ ಹೋದೆ. ನಾನು ಹೋಗೋಷ್ಟರಲ್ಲಿ ನನ್ನ ತಂಗಿ ರೆಡಿ ಆಗ್ತಾಯಿದ್ಲು. ನಾನು ಹೋಗಿ ಆರಾಮಾಗಿ ರೆಡಿ ಆದೆ. ಮತ್ತು ನನಗೆ ಈ ಸೀರೆ ಬಗ್ಗೆ ತುಂಬ ಜನ ಮೆಸೇಜ್ ಹಾಕಿದ್ದೀರ. ನಾನು ಈ ಸೀರೆನೂ ಕೂಡ ಪ್ರತಿಷ್ಠದಲ್ಲೇ ತೊಗೊಂಡಿದ್ದು. ನಾನು ಆಲ್ರೆಡಿ ಪ್ರತಿಷ್ಠದು ಲಿಂಕು ತುಂಬ ಕಡೆ ವಿಡಿಯೋಗಳಲ್ಲಿ ಹಾಕಿದ್ದೀನಿ. ನಾನು ಆದರೂ ಕ್ಯಾಪ್ಷನಲ್ಲಿ ಇವರು ಮೊಬೈಲ್ ನಂಬರು, ಇವ್ರ ಅಡ್ರೆಸ್ ಎಲ್ಲ ಹಾಕಿರ್ತೀನಿ. ನಿಮಗೆ ಯಾರಿಗಾದರೂ ಬೇಕಾದರೆ ಈ ಸಾರಿ ತೊಗೊಳ್ಳಿ. ಮತ್ತು ನಾನು ಕೆಲವೊಬ್ಬೊಬ್ಬರಿಗೆ ರಿಪ್ಲೈ ಮಾಡಿಲ್ಲ, ಬೇಜಾರು ಮಾಡ್ಕೋತಾರೆ. ನಾನು ಸಾರಿ ಬಗ್ಗೆ ಕೇಳಿದ್ರೆ ನೀವು ರಿಪ್ಲೈಯೇ ಮಾಡಲ್ಲ ಅಂತ ಹೇಳ್ತಾರೆ. ಕೆಲವೊಂದು ಸಲ ಬ್ಯುಸಿ ಇದ್ದಾಗ ನಾನು ರಿಪ್ಲೈ ಮಾಡೋದಕ್ಕಾಗುತ್ತೆ ಅಂತ ಭಾಗಿಸ್ತೀನಿ. ಅದೇ ಥರ ನೀವು ಹೇಳೋದು ಸ್ನೇಹಿತೆ ಹೇಗಿದೆ ಅಂತ ಭಾಗಿಸ್ತೀನಿ, ಚೆನ್ನಾಗಿದೆ ಅಂತ ಭಾಗಿಸ್ತೀನಿ. ಇವತ್ತು ನಾನು ಮದುವೆಗೆ ಹೋಗ್ತಾ ಇದ್ದೀನಿ. ಅದೇ ನನ್ನ ತಂಗಿ ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ನಾವೆಲ್ಲ ರೆಡಿ ಆಗ್ತಾ ಇದ್ರಿ. ನೋಡಿ ನನ್ನ ಮಗಳು ಎಷ್ಟು ಆಡ್ಕೋತಾಳೆ ಅಂದರೆ, ನಾನು ಏನೇನು ಮಾತಾಡ್ತೀನಿ, ನನ್ನನ್ನು ತುಂಬ ರಿಚ್ ಪೀಪಲ್ ಅಂತ ಕಾಲೆಳಿತಾ ಇದ್ಲು. ಆಮೇಲೆ ನೀನೇ ರೆಡಿ ಮಾಡಬೇಕು ದೊಡ್ಡಮ್ಮ ಅಂತಂದ್ಲು. ಏನೋ ಒಂದು ಸಿಂಪಲಾಗಿ ನನ್ನ ಮಗಳಿಗೂ ರೆಡಿ ಮಾಡಿದ್ದೀನಿ. ಚೀನೋ ಕೊಡೋರೆ, ಇವ್ರಂತ ರಿಚ್ ಯಾರೂ ಇಲ್ಲ. ಹೌದು ಹೌದು, ಯಾವ ಥರ ರಿಚ್ಚು? ಫುಲ್ ರಿಚ್ಚು. ರಿಚ್ ಅಂದರೆ ಯಾವ ಥರ? ಫುಲ್ ಶ್ರೀಮಂತರು. ನೀವು ಶ್ರೀಮಂತರು ನನ್ನ ಮಗಳಾದವಳು? ಇಲ್ಲ, ನಾನು ನನ್ನ ತಂಗಿ ಒಂದೇ ಥರ ಸ್ಯಾರಿ ತೊಗೊಂಡ್ವಿ. ತೊಗೊಂಡು ಆಗಲೇ 5-6 ತಿಂಗಳಾಗಿತ್ತು. ಇದನ್ನು ಉಟ್ಕೊಳ್ಳೋಣ ಎಲ್ಲಾದರೂ ಹೋದಾಗ ಅನ್ಕೋತಿರ್ತೀವಿ. ಬಟ್ ಹಾಗೇ ಇರಲಿಲ್ಲ. ಏನಂತಂದರೆ ಪ್ರತಿಷ್ಠದಲ್ಲಿ ಒಳ್ಳೊಳ್ಳೆ ಸ್ಯಾರಿಗಳು ಹಾಕ್ತಾ ಇರ್ತಾರೆ. ನಾನೇನು ಮಾಡ್ತೀನಿ, ತೊಗೊಂಡು ಹೊಲಿಸಿಟ್ಟಿರ್ತೀನಿ. ಈ ಸ್ಯಾರಿ ಉಟ್ಕೊಳ್ಳೋದು ನಾನು ಮರ್ತೇ ಹೋಗ್ಬಿಟ್ಟಿದೆ. ಫೈನಲಿ ಒಂದು 5 ತಿಂಗಳಾದಮೇಲೆ ಗಳಿಗೆ ಕೂಡ ಬಂದಿದೆ ಈ ಸೀರೆ ಉಟ್ಕೊಳ್ಳೋದಕ್ಕೆ. ಆಮೇಲೆ ನಾವು ಹೋಗಿದ್ದು ಹೊಸಕೋಟೆ ಒಳಗಡೆ ಯಾವುದೋ ಒಂದು ಹಳ್ಳಿ, ನಂಗೆ ಅದು ಹಳ್ಳಿ ಹೆಸರು ಹೇಳಕ್ಕೆ ಬರ್ತದೆ. ನನ್ನ ತಂಗಿ ಮಗಳಂತೂ ಒಂಚೂರು ತರಲೆ. ನನಗಂತೂ ಎಲ್ಲಾದರೂ ಹೋದರೆ ಕಾಟ ಕೊಡ್ತಾಳೆ. ದೊಡ್ಡಮ್ಮ ಅಂತ ಕೈ ಹಿಡ್ಕೊಂಡೇ ಓಡಾಡ್ತಿರ್ತಾಳೆ. ಅದಾದಮೇಲೆ ನೋಡಿ ನೀವು ಎಷ್ಟು ನನಗೆ ಕಾಟ ಕೊಡ್ತಾಳೆ ಅಂದರೆ, ನಾನು ಕೈಯೇ ಬಿಡಲ್ಲ. ಅವಳು ನನ್ನ ಕೈಯೇ ಇಟ್ಕೊಂಡಿರಬೇಕು ಎಲ್ಲಾದರೂ ಹೋದಾಗ. ಈ ವಿಡಿಯೋದಲ್ಲಿ ಅರ್ಧಕ್ಕರ್ಧ ಅವಳೇ ಮಾತಾಡಿರೋದು. ನಾನು ಹೆಂಗೆ ಮಾತಾಡ್ತೀನೋ ಆ ಥರ ಮಿಮಿಕ್ರಿ ಮಾಡ್ತಿದ್ಲು. ಅದಾದಮೇಲೆ ನಾವು ಒಳಗಡೆ ಹೋದ್ವಿ, ರಿಸೆಪ್ಷನ್ ನಡೀತಾ ಇತ್ತು. ಅದಾದಮೇಲೆ ನಾನು ವಿಡಿಯೋ ಮಾಡೋದೆಲ್ಲ ನೋಡಿ ಕೆಲವೊಂದಷ್ಟು ಜನ ಗುರ್ತಿಸಿ ನನ್ನನ್ನು ಮಾತಾಡಿಸಿದ್ರು. ಅದರಲ್ಲಿರೋ ಖುಷಿ ಬೇರೆ ಯಾವುದ್ರಲ್ಲೂ ಇರೋಲ್ಲ. ಜನ ನಮ್ಮನ್ನು ಹೊರಗಡೆ ಹೋದಾಗ ಅಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರಲ್ಲ, ಅದೇ ಏನೋ ಒಂದು ಖುಷಿ. ನಾವು ಗಂಡು ಹೆಣ್ಣು ಮಾತಾಡಿಸ್ಕೊಂಡು ಸರಿ ಅಂತೇಳಿ ಊಟಕ್ಕೆ ಹೋದ್ವಿ. ಯಾಕಂದರೆ ನಾವು ಬೆಳಗ್ಗೆ ತಿಂಡಿ ಮಾಡಿದ್ದು ಅಷ್ಟೇನೇ. ಸ್ವಲ್ಪ ಏನೋ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ, ಊಟ ಮಾಡಿರಲಿಲ್ಲ. ಸರಿ ಹೊಟ್ಟೆ ಹಶ್ವಾಗ್ತಿತ್ತು ಅಂತೇಳಿ ಫಸ್ಟು ನಾವು ಊಟ ಮುಗಿಸ್ಕೊಂಡ್ವಿ. ಊಟ ಎಲ್ಲ ಆದಮೇಲೆ ಮತ್ತೆ ನಾವು ರಿಸೆಪ್ಷನ್ ಹಾಲಿಗೆ ಬಂದ್ವಿ. ಬಂದಮೇಲೆ ನಾನು ನನ್ನ ತಂಗಿ ಮಾತಾಡ್ಕೊಂಡು ಕೂತ್ಕೊಂಡ್ವಿ ಒಂದು ಸ್ವಲ್ಪ ಹೊತ್ತು. ನಮಗಿನ್ನೂ ಟೈಮ್ ಇತ್ತು. ನಮ್ಮ ತಮ್ಮ ಊಟಕ್ಕೆ ಹೋಗಿದ್ದ. ನಾವು ಅವ್ರ ಕಾರಲ್ಲೇ ಹೋಗಿದ್ದಿದ್ದು, ನನ್ನ ತಂಗಿಯವ್ರ ಕಾರಲ್ಲಿ. ಸೊ ಅವ್ನು ಊಟಕ್ಕೆ ಮುಗಿಸ್ಕೊಂಡು ಬರಲಿ ಅಂತೇಳಿ ನಾವು ಕಾಯ್ತಾ ಇದ್ವಿ. ಹೊಸ ಜೀವನಕ್ಕೆ ಕಾಲಿಡ್ತಿರುವ ಈ ದಂಪತಿಗಳಿಗೆ ಎಲ್ಲರೂ ಆಶೀರ್ವಾದ ಮಾಡಿ. ಮೊನ್ನೆ ರಾಯರ ಪೂಜೆ ಮಾಡಿದಾಗ ನನಗೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದಾರೆ. ನನಗೆ ಆ ಕಮೆಂಟ್ಸ್ ಎಲ್ಲ ನೋಡಿ ಖುಷಿ ಆಯಿತು. ಯಾಕಂದರೆ ನನ್ನ ಜೀವನದಲ್ಲಿ ಏನು ನಡೆದಿದೆ ನನ್ನ ವೀಡಿಯೋದಲ್ಲಿ ನಾನು ಅದನ್ನೇ ಹೇಳ್ತಿದ್ದೀನಿ. ಯಾವುದೇ ಥರ ಫಾಲೋವರ್ಸ್ಗಾಗಲಿ ಲೈಕ್ಸ್ಗಾಗಲಿ ನಾನು ಯಾವುದೇ ಥರ ಇಲ್ಲಿ ಸುಳ್ಳು ಹೇಳ್ತಿಲ್ಲ. ಸೊ ಜನ ನನ್ನನ್ನು ಮೆಚ್ಚಿ ಆ ಥರ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದಾರೆ. ಸೊ ನನಗೆ ಅದನ್ನು ಓದೋದಕ್ಕೆ ಒಂಥರ ಖುಷಿ. ನನಗೆ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಹಾಲ್.